ಅವರು ಈಗಾಗಲೇ ತೀರ್ಮಾನ ತಗೊಂಡು ಅವರ ಸ್ಟ್ರೈಕನ್ನು ವಾಪಸ್ ತಗೊಂಡಿದ್ರು. ಮತ್ತೊಂದು 60 ದಿವಸನೋ ಏನೋ ಮಾಡಿ ಜಿಲ್ಲಾ ಅಧಿಕಾರಿಗಳ ಸೂಚನೆ ಮೇರೆಗೆ ಇವರು ಬಂದು ಮನವಿ ಮಾಡಿದಾಗ, ಯಾಕಪ್ಪ ಅನಾವಶ್ಯವಾಗಿ ಇದು ನಿಮ್ಮ ಭರವಸೆ ಕೊಟ್ಟಿದ್ವಿ ಅಂತ ಹೇಳಿದಾಗ ಅವ್ರ ಭರವಸೆಯ ಮೇರೆಗೆ ವಾಪಸ್ ತಗೊಂಡಿದ್ರು. ನಾನು ಸ್ಪಷ್ಟವಾಗಿ ಅವ್ರಿಗೆ ಹೇಳಿದ್ದೀನಿ, ಯಾರಿಗೆ ಅಲ್ಲಿ ಯಾರು ರೈತರು, ನಾವು ರೈತ ಮುಖಂಡರು, ರೈತ ಸಂಘದವರು ಅಂತ ಏನು ಹೇಳ್ಕೊಂಡು ಅಲ್ಲಿ ಚಳುವಳಿ ಮಾಡಿದ್ರು, ಆಗಲೂ ಅವ್ರಿಗೆ ಮಾತು ಕೊಟ್ಟಿದ್ದೆ. ಸಾರ್ವಜನಿಕ ಸಭೆ ನಡೀತು, ಮಾನ್ಯ ಜಿಲ್ಲಾ ಮಂತ್ರಿಗಳಿದ್ದರು, ಹಾಗೆಯೇ ಪೌರಾಡಳಿತ ಮಂತ್ರಿಗಳು ಕೂಡ ಇದ್ದರು. ನಾವೆಲ್ಲ ಭರವಸೆ ಕೊಟ್ಟಿದ್ವಿ. ನಾನು ಏನು ಹೇಳಿದ್ದೀನಿ ಅವ್ರಿಗೆ ಅಂತಂದರೆ, ವಾಟರ್ ಸರ್ವಿಸಲ್ಲಿ ಕೆರೆಗೆ ನಾವು ಏನು ನೀರು ತುಂಬಿಸ್ತೀವಿ ಎತ್ತಿನ ಹೊಳೆಯಿಂದ, ಅದರಲ್ಲಿ ಅರ್ಧ ಭಾಗ ಮಾತ್ರ ನಾವು ಕುಡಿಯೋ ನೀರಿಗೆ ತಗೋತೀವಿ. ಈಗೇನು ಮಳೆ ನೀರಿದೆ, ಮಳೆಯಲ್ಲಿ ಬಂದು ತುಂಬುವಂಥ ನೀರನ್ನು ಯಾವ ಕಾರಣಕ್ಕೂ ನಾವು ಬಳಸೋದೇ ಇಲ್ಲ. ಎರಡನೇದಾಗಿ, ಎತ್ತಿನ ಹೊಳೆಯಿಂದ ನೀರನ್ನು ಏನು ತಂದು ಅಲ್ಲಿ ಕೆರೆಗೆ ಬಿಡ್ತೀವಿ, ತುಂಬಿಸ್ತೀವಿ, ಅದರಲ್ಲಿ ಮಾತ್ರ ಅರ್ಧ ಭಾಗಕ್ಕಿಂತ ಕಡಿಮೆ ನೀರು ಬಳಸ್ತೀವಿ ಅಂತ ಭರವಸೆ ಕೊಟ್ಟಿದ್ದೀವಿ. ಎತ್ತಿನ ಹೊಳೆ ನೀರು ಬರದಲೇ ಒಂದು ತೊಟ್ಟು ನೀರನ್ನು ನಾವು ಅದನ್ನು ಬಳಸೋಲ್ಲ, ತಗೊಂಡೋಗಲ್ಲ ಅಂತಲೂ ಕೂಡ ಭರವಸೆ ಕೊಟ್ಟಿದ್ವಿ. ಆದರೂ ಕೂಡ ಅಷ್ಟೆಲ್ಲ ಇದ್ದರೂ ಕೂಡ ಅವರು ಚಳುವಳಿಗೆ ಮಾಡ್ತೀವಿ ಅಂದರೆ, ಅವ್ರಿಗೆ ಏನಾಗಿದೆ ಅಂತಂದರೆ ನಾವು ಹೇಳಬಾರ್ದು. ಯಾರೋ ಇಲ್ಲಿ ಚಿತಾವಣೆಗಳಿದೆ, ರಾಜಕೀಯ ಪಕ್ಷದ ಚಿತಾವಣೆಯಿಂದ ಅವರು ಯಾರೋ ಸಂಬಂಧಿಕರುಗಳು ಅವರು ಇವರು ಕೆಲವರು ಇರ್ತಾರೆ, ಯಾರು ರಾಜಕೀಯ ನಾಯಕರು ಅಂತ ಇರ್ತಾರೆ, ಅವರ ಸಂಬಂಧಿಕರಿಗೆ ಹೇಳ್ಕೊಂಡು ಒಬ್ಬಿಬ್ಬರು ಅಷ್ಟೇ. ಈಗಾಗಲೇ ಒಬ್ಬರು ಮನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಯಾರು ಒಬ್ಬ ರೈತ ಈ ಚಳುವಳಿ ಸ್ಟಾರ್ಟ್ ಮಾಡಿದಂಥ ಮಾಳಪ್ಪ ಅನ್ನೋ ಒಂದು ವ್ಯಕ್ತಿಯೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗಾಗಲೇ ಭರವಸೆ ಆಗಿದೆ, ಸುಮ್ಮನೆ ಯಾಕೆ ಚಳುವಳಿ ಮಾಡ್ತೀರಿ, ಈ ಚಳುವಳಿಯಿಂದ ನಾನು ವಾಪಸ್ ಹೋಗ್ತಾ ಇದ್ದೀನಿ, ನೀವೇನಾರ ಶಾಸಕರ ಮೇಲೆ ದ್ವೇಷಕ್ಕಿದ್ದು ಮಾಡ್ತಾಯಿದ್ದೀರಿ, ನೀವೇನಾರ ಶಾಸಕರ ಮೇಲೆ ದ್ವೇಷ ಇದ್ದರೆ ಅವ್ರ ಆಫೀಸ್ಗೆ ಹೋಗಿ ಗಲಾಟೆ ಮಾಡ್ಕೊಳ್ಳಿ, ರೈತರನ್ನೆಲ್ಲ ಯಾಕೆ ಈ ಒಂದು ಚಳುವಳಿಗೆ ದಾರಿ ತಪ್ಪಿಸ್ತಾ ಇದ್ದೀರಿ ಅಂತ ಅಂದ್ಬಿಟ್ಟು ಚಳುವಳಿಯನ್ನು ಪ್ರಾರಂಭ ಮಾಡಿದ ಪ್ರಮುಖ ವ್ಯಕ್ತಿ ಆದಂಥ ಮಾಳಪ್ಪನೇ ರೈತ ಮುಖಂಡ, ಅವರೇ ಸ್ಟಾರ್ಟ್ ಮಾಡಿದ್ದು ಫಸ್ಟು, ಅವರೇನೇ ಭರವಸೆ ಕೊಟ್ಟಾಗಿದೆ. ಈಗ ಮತ್ತೆ ಯಾಕೆ ಚಳುವಳಿ ಮಾಡ್ತಾಯಿದ್ದೀರಿ, ಇದು ಸಮಂಜಸ ಅಲ್ಲ, ವೈಯಕ್ತಿಕ ದ್ವೇಷದಿಂದ ಶಾಸಕರ ಮೇಲೆ ನೀವು ಇದನ್ನು ಮಾಡ್ತಾ ಇದ್ದೀರೋ ಹೊರತು ಬೇರೆ ಯಾವುದೇ ಅರ್ಥವಿಲ್ಲ ನಿಮ್ಮ ಚಳುವಳಿಯಲ್ಲಿ ಅಂತ ಅಂದ್ಬಿಟ್ಟು ಈಗಾಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ಕೂಡ ಇವತ್ತು ಕೂಡ ಈ ಮೂಲಕ ಅವರಿಗೆ ಹೇಳ್ತಾ ಇದ್ದೀನಿ, ಎತ್ತಿನ ಹೊಳೆ ನೀರನ್ನು ಅಲ್ಲಿ ಹರಿಸಲೇ ಒಂದು ತೊಟ್ಟೂ ಕೂಡ ನೀರನ್ನು ಆ ಕೆರೆಯಿಂದ ತಗೊಂಡೋಗೋದಿಲ್ಲ, ಅದು ಸ್ಪಷ್ಟವಾದ ಭರವಸೆ ಕೊಟ್ಟಿದ್ದೀನಿ. ಈಗಲೂ ನಿಮ್ಮ ಮೂಲಕವೂ ಕೂಡ ಅವರಿಗೆ ಮನವಿ ಮಾಡಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ಅಲ್ಲಿರೋರು ಚಳುವಳಿ ಮಾಡ್ತಾಯಿದ್ರೆ ಎಲ್ಲ ಅಮಾಯಕರು ಜಾಸ್ತಿ ಇದ್ದಾರೆ, ಇಬ್ಬರು ಇದ್ದಾರೆ, ರಾಜಕೀಯ ಪಕ್ಷಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳ ಸಂಬಂಧಿಕರು ಒಂದಿಬ್ಬರು ಇದ್ದಾರೆ, ಅವರು ಚಿತಾವಣೆಯಿಂದ ಇಷ್ಟೆಲ್ಲ ಆಯ್ತಾರೆ. ಅವ್ರು ಹೇಳ್ತಾರೆ, ಯಾಕೆ ನೀವು ಹೋಗಿಲ್ಲ ಚಳುವಳಿಗೆ, ಯಾಕೆ ಹೋಗಿಲ್ಲ, ನೀವು ಹೋಗಿ ಅಂತ ಅಂದ್ಬಿಟ್ಟು ಯಾರು ರಾಜಕೀಯ ಮುಖಂಡರು ಇದ್ದಾರೆ, ಮಹಾನಾಯಕರು ಇರುವಂಥವ್ರು, ಅವರು ಚಿತಾವಣೆ ಮಾಡಿ ಫೋನ್ ಮಾಡಿ ಹೋಗ್ರಪ್ಪ ಚಳುವಳಿ ನೀವು ಸ್ಟಾರ್ಟ್ ಮಾಡಿಲ್ಲ, ಹೋಗಿ ಕೂತ್ಕೊಳ್ಳಿ ಅಂತ ಹೇಳ್ತಾವ್ರೆ. ಅವರ ಒಂದು ಪ್ರಚೋದನೆ ಮೇರೆಗೆ ಹೋಗಿ ಚಳುವಳಿ ಮಾಡ್ತಾವ್ರೆ. ಇನ್ನು ಪಾಪ ಅವ್ರ ಮಾತು ನಂಬ್ಕೊಂಡು ಕೆಲವರು ಅಮಾಯಕರಾದಂಥ ರೈತ ಬಾಂಧವರು ಕೂಡ ಅವ್ರ ಜೊತೆ ಕೂತ್ಕೊಂಡು ಕೆಲವರು ಅವರೆಲ್ಲ ವಾಪಸ್ ಬರ್ತಾರೆ. ಈಗ ಗೊತ್ತಾಗುತ್ತೆ ಸತ್ಯ ಏನು ಅಂತ ಗೊತ್ತಾಗುತ್ತೆ, ಇದು ರಾಜಕೀಯ ಉದ್ದೇಶಕ್ಕೆ ಮಾಡ್ತಾ ಇದ್ದಾರೋ ಅಲ್ಲ ನಿಜವಾಗಿ ರೈತ ಪರ ಕಾಳಜಿ ಇಟ್ಕೊಂಡು ಮಾಡ್ತಾ ಇದ್ದಾರೋ ಅನ್ನೋ ವಿಚಾರ ರೈತರಿಗೆ ಖಂಡಿತ ಗೊತ್ತಾಗುತ್ತೆ. ಅದರಿಂದ ಅವ್ರಿಗೆ ಗ್ಯಾರಂಟಿ ಈ ಚಳುವಳಿ, ನಾನು ಈಗ ಅವ್ರಿಗೆ ತೊಂದರೆ ಏನೂ ಆಗೋದಿಲ್ಲ. ನಾನು ಹೇಳಿದಿಲ್ಲ, ನೀರೇ ತೊಗೊಂಡೋಗಲ್ವಲ್ಲ, ಎತ್ತಿನ ಹೊಳೆ ನೀರಿನಲ್ಲಿ ಬುಡ್ದು ಹೋದರೆ ನೀರು ತಗೊಂಡೋಗೋದಿಲ್ಲ ಅಂದಮೇಲೆ ಅದಕ್ಕೆ ಸಮಸ್ಯೆನೇ ಇಲ್ಲ. ಸುಮ್ಮನೆ ಚಳುವಳಿ ಮಾಡ್ತಾರೆ ಅಂದರೆ ಅರ್ಥ ಏನಿದೆ, ಬೇಕು ಅಂತ ಸುಮ್ಮನೆ ಸುದ್ದಿಲಿರಬೇಕು ಅಂತ ಮಾಡ್ತಾರೆ ಅಷ್ಟೇ. ನಮಗೇನು ಬೇರೆ ಶಾಸಕರ ಮೇಲೆ ದೂರಕ್ಕೇನು ಕಾರಣ ಇಲ್ಲ. ಅವ್ರಿಗೆ ಯಾವುದೇ ಕಾರಣ ಡೆವಲಪ್ಮೆಂಟ್ ವಿಚಾರದಲ್ಲಿ ಮಾತಾಡೋಂಗಿಲ್ಲ, ಯಾವುದೇ ಒಂದು ಅಧಿಕಾರಿಗಳನ್ನ ಇನ್ನೊಂದನ್ನು ಕಾಂಟ್ರಾಕ್ಟರ್ನ ದುರುಪಯೋಗ ಮಾಡ್ಕೊಳ್ತಾವ್ರಿ, ಇನ್ನೊಂದು ಮಾಡ್ತಾವ್ರಿ ಅನ್ನೋದು ದೂರ ನಮ್ಮ ಮೇಲೆ ಇಲ್ಲ. ಯಾವುದೇ ಅವರಿಗೆ ನನ್ನ ಮೇಲೆ ಆಪಾದನೆ ಮಾಡೋಕ್ಕೆ ಏನೂ ಸಿಗ್ತಾ ಇಲ್ಲ. ಅದರಿಂದ ಅವ್ರು ಏನು ಹೇಳ್ತಾವ್ರಂತೆ, ನನಗೆ ಬಂದಿರೋ ಸುದ್ದಿ ಪ್ರಕಾರ ಈ ಒಂದು ವಿಚಾರದಲ್ಲಾರ ನಾವು ರಾಜಕೀಯ ಪಕ್ಷಗಳು, ನಾವು ನಮ್ಮ ನಾಯಕರು ಸುದ್ದಿಲಿರಬೇಕು ಮಾಡ್ರಪ್ಪ ಅಂತ ಪ್ರತಿನೆ ಮಾಡ್ತಾವ್ರು, ಅಷ್ಟೇ ಆಗ್ತಾರೆ. ಸರ್, ಈಗ ರಾಜ್ಯದಲ್ಲಿ ಸಿಎಂ